ಬಳ್ಳಾರಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಇಡಿ ಟೆನ್ಷನ್. ಭರತ್ ರೆಡ್ಡಿ ಮನೆ ಮೇಲೆ ಇಡಿ ರೇಡ್ ಮುಂದುವರೆದಿದೆ. 24 ಗಂಟೆ ಕಳೆದರೂ ಇಡಿ ಕಾರ್ಯಾಚರಣೆ ಮುಗಿಲ್ಲ. ಮಹತ್ವದ ದಾಖಲೆಗಳನ್ನು ಕಲೆ ಹಾಕ್ತಾ ಇದೆ ಇಡಿ ತಂಡ. ಭರತ್ ರೆಡ್ಡಿ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ, ಭರತ್ ಆಪ್ತ ರತ್ನಬಾಬು ಇವರೆಲ್ಲರ ಮನೆ ಮೇಲೆ ಕೂಡ ಇಡಿ ರೇಡ್ ಆಗಿದೆ. ಗ್ರಾನೈಟ್ ಉದ್ಯಮವನ್ನು ಹೊಂದಿದ್ದಾರೆ ಭರತ್ ರೆಡ್ಡಿ ಕುಟುಂಬದವರು. ಭರತ್ ರೆಡ್ಡಿ ಕುಟುಂಬ ಹಾಗೂ ಆಪ್ತರ ಮನೆ, ಕಚೇರಿ ಎಲ್ಲ ಕಡೆ ಶೋಧ ಕಾರ್ಯ. ಶಾಸಕರ ಕುಟುಂಬದ ನಾನಾ ಕಚೇರಿಗಳ ಮೇಲೆ ದಾಳಿಯಾಗಿದೆ. 7 ಕಾರುಗಳಲ್ಲಿ ಬಂದಂಥ 20ಕ್ಕೂ ಅಧಿಕ ಇಡಿ ಅಧಿಕಾರಿಗಳು ಈಗ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. 24 ಗಂಟೆಗೂ ಹೆಚ್ಚಾಗಿದೆ. ಹಾಗಿದ್ದು ಕೂಡ ಶೋಧ ಮುಂದುವರೆದಿದೆ. ಭರತ್ ರೆಡ್ಡಿ ಆಪ್ತರು, ಅವರ ಸಂಬಂಧಿಕರು, ಕುಟುಂಬಸ್ಥರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಭರತ್ ರೆಡ್ಡಿ ಮನೆ ಮೇಲೆ ಇಡಿ ರೇಡ್ ಆಗಿದೆ, ಇನ್ನೂ ಕೂಡ ಮುಕ್ತಾಯ ಆಗಿಲ್ವಾ? ಏನೇನು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಲಭ್ಯ ಆಗ್ತಾ ಇದೆಯಾ? ಎಲ್ಲೆಲ್ಲಾಗಿದೆ ದಾಳಿ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ನಿನ್ನೆ ಬೆಳಗ್ಗೆ 6 ಗಂಟೆಗೆ ಸುಳಿಯ ಪ್ರಾರಂಭವಾಗಿರ್ತಕ್ಕಂಥ ಏನು ಇಡಿ ರೇಡ್ ಇದೆ, ಈವರೆಗೂ ಕೂಡ ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಈಗಾಗಲೇ ಹೇಳಿದಂತೆ ಶಾಸಕ ಭರತ್ ರೆಡ್ಡಿ, ಅವರ ತಂದೆ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಸೇರಿದಂತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ರತ್ನಬಾಬು ಅಂತ ಸೇರಿದಂತೆ ಬೇರೆ ಬೇರೆ ಇತರೆ ಒಂದು 6 ರಿಂದ 8 ಜನರ ಮೇಲೆ ನಿನ್ನೆಯಿಂದ ದಾಳಿಯಾಗಿತ್ತು. ಇದೀಗ ಅವರ ಸಂಬಂಧಿಕರ ಎಲ್ಲಾ ಮನೆಗಳ ಮೇಲಿನ ದಾಳಿಯ ಪ್ರಕರಣ ಮುಕ್ತಾಯಗೊಂಡಿದೆ. ಆದ್ರೆ ಮೋಕ ರಸ್ತೆಯಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಎಂಟರ್ಪ್ರೈಸಸ್ ಏನಿದೆ, ಆ ಕಚೇರಿ ಮತ್ತು ಮನೆಯ ಮೇಲಿರ್ತಕ್ಕಂಥ ದಾಳಿ ಇನ್ನುವರೆಗೂ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಅವ್ರದ್ದು ಪ್ರಮುಖವಾದಂತ ಉದ್ಯಮ ಗ್ರನೈಟ್ ಉದ್ಯಮ ಆಗಿರ್ತದೆ. ಗ್ರನೈಟ್ ಉದ್ಯಮ ಕೇವಲ ರಾಜ್ಯದ ಅಷ್ಟೇ ಅಲ್ಲದೆ ಹೊರ ರಾಜ್ಯ ಮತ್ತು ಹೊರ ದೇಶದಲ್ಲೂ ಕೂಡ ಅವರ ವಹಿವಾಟು ಇತ್ತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ದಾಳಿ ಇದು ಅಂತ ಇಲ್ಲಿ ಹೇಳಾಗ್ತಾ ಇದೆ. ಆದ್ರೆ ರಾಜಕೀಯ ವಲಯದಲ್ಲಿ ಮಾತ್ರ ಕಾಂಗ್ರೆಸ್ ನಿಂದ ಗೆದ್ದಿರ್ತಕ್ಕಂಥ ಭರತ್ ರೆಡ್ಡಿ ಅವರು ತುಂಬಾ ಅಗ್ರೆಸಿವ್ ಆಗಿದ್ರು. ಹೀಗಾಗಿ ಅವ್ರನ್ನ ಎಲ್ಲೋ ಒಂದ್ ಕಡೆ ಅವ್ರನ್ನ ಲೋಕಸಭಾ ಚುನಾವಣೆ ಹೊತ್ತಿಗೆ ಅವ್ರನ್ನ ಸ್ವಲ್ಪ ಮೆತ್ತಗೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ರಾಜಕೀಯ ಪ್ರೇರಿತ ದಾಳಿ ಅನ್ನೋದು ಕಾಂಗ್ರೆಸ್ ನಾಯಕರ ವಾದವಾಗಿದೆ. ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರೋದು ಎಲ್ಲದರ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿರ್ತಕ್ಕಂಥ ಅಂಶಗಳನ್ನು ಅಂದ್ರೆ ದಾಖಲಾತಿಯ ಅಂಶಗಳನ್ನು ಪಡೆಯುತ್ತಿದ್ದಾರೆ ಅಂತ ಮಾಹಿತಿ ಈಗ ಲಭ್ಯವಾಗ್ತಿದೆ. ಬಹುತೇಕ ಇವತ್ತು ಸಂಜೆ 6 ರಿಂದ 8 ಗಂಟೆ ಒಳಗೆ ದಾಳಿಯ ಪ್ರಕ್ರಿಯೆ ಮುಗಿಬಹುದು ಅನ್ನೋಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಶಾಸಕ ಭರತ್ ರೆಡ್ಡಿಗೆ ಟೆನ್ಷನ್ ಆಗಿದೆ, ಇಡಿ ಆತಂಕ ಉಂಟಾಗಿರುವಂಥದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. 24 ಗಂಟೆಗೂ ಅಧಿಕ ಕಾಲ ಆಯಿತು. ಈಗಲೂ ಕೂಡ ಶೋಧ ಮುಂದುವರಿತಾ ಇದೆ. ಕೇವಲ ಭರತ್ ರೆಡ್ಡಿ ಅವರ ನಿವಾಸದ ಮೇಲೆ ಅಷ್ಟೇ ಅಲ್ಲ, ಅವರ ಕುಟುಂಬಸ್ಥರು, ಅವರ ಆಪ್ತರು ಇವರೆಲ್ಲರ ಮನೆ ಮೇಲೆ ಕೂಡ, ಕಚೇರಿಗಳ ಮೇಲೆ ಕೂಡ ದಾಳಿಯಾಗಿದೆ. ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಗ್ರಾನೈಟ್ ಉದ್ಯಮವನ್ನು ಹೊಂದಿದ್ದಾರೆ ಭರತ್ ರೆಡ್ಡಿ ಕುಟುಂಬದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.